ಹಾಯ್ ಆಲ್, ವೆಲ್ಕಮ್ ಟು ಎಲ್ಲಸ್ ವ್ಯೂ ಚಾನಲ್. ಇವತ್ತು ನಾನು ಟೇಸ್ಟಿಯಾಗಿರೋ ಟೊಮೊಟೊ ರಸಮ್ ಮಾಡೋದನ್ನ ತೋರಿಸ್ತೀನಿ. 8-9 ಟೊಮೊಟೊನ ಕಟ್ಸ್ ಮಾಡಿ ಈ ಥರ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿಟ್ಕೋಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿಕೊಂಡು ಆರಿದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದನ್ನು ಬೇಯಿಸಿಟ್ಕೊಂಡಿರೋ ಟೊಮೊಟೊ ನೀರು ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಅದ್ರ ಜೊತೆಗೆ ನಾವು ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಗೋಲ್ಡನ್ ಬ್ರೌನ್ ಬರೋ ಥರ ಹುರಿದಿಟ್ಕೋಬೇಕು. ನೆಕ್ಸ್ಟು 1.5 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ನ ಗೋಲ್ಡನ್ ಬ್ರೌನ್ ಬರೋ ಥರ ಹುರಿದಿಟ್ಕೋಬೇಕು. ನೆಕ್ಸ್ಟು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹುರಿದಿಟ್ಕೋಬೇಕು, ಅದು ಕೂಡ ಗೋಲ್ಡನ್ ಬ್ರೌನ್ ಬರೋ ಥರ. ನೆಕ್ಸ್ಟು ಇದಿಷ್ಟನ್ನು ಕೂಡ ಚೆನ್ನಾಗಿ ಕ್ರಷ್ ಮಾಡಿ ಪೌಡ್ರ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ಬೆಳ್ಳುಳ್ಳಿ, ಕರಿಬೇವು ಮತ್ತು ಇಂಗು 1-2 ಪಿಂಚ್ ಹಾಕಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಜೀರಿಗೆ 1/2 ಟೇಬಲ್ ಸ್ಪೂನ್, 1/4 ಸ್ಪೂನ್ ಅರಿಶಿನ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೆಕ್ಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಮತ್ತು ಇಂಗು ಮತ್ತು ಅರಿಶಿನ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳಿ. ನಂತರ ನಾವು ಬೇಯಿಸಿಟ್ಕೊಂಡಿರೋ ಟೊಮೊಟೊ ಪ್ಯೂರಿನ ಇದಕ್ಕೆ ಹಾಕಿ ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಟೇಸ್ಟಿ ರಸಮ್ ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ನೆಕ್ಸ್ಟ್ ಬಂದು ಹುಣಸೆ ಹಣ್ಣನ್ನು ಚೆನ್ನಾಗಿ ರಸ ತೆಗೆದಿಟ್ಕೊಂಡು ಅದನ್ನು ಕೂಡ ಆ ರಸಮ್ಗೆ ಹಾಕೋಬೇಕು. ಹಾಗೆ ನೆಕ್ಸ್ಟ್ ಬಂದು ಇದು ಟೇಸ್ಟ್ ಚೆನ್ನಾಗಿ ಇನ್ನೂ ಟೇಸ್ಟಿಯಾಗಿ ಬರಬೇಕಂತಂದರೆ ಈ ರಸಮ್ಗೆ 2 ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತು ಜೀರಿಗೆ ಮತ್ತು ಮೆಣಸು ಪೌಡ್ರ್ ಮಾಡಿದ್ವಲ್ಲ ಅದು 2 ಸ್ಪೂನ್ ಹಾಕ್ಕೊಂಡು ಮತ್ತು ಬೇಳೆ ಸಾಂಬಾರು ಪೌಡರ್ ಇದ್ದರೆ ಅದು ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಂತರ ಬೆಲ್ಲ, 1 ಅಚ್ಚು ಬೆಲ್ಲ ಹಾಕಿದಲ್ಲಿ ಸ್ವಲ್ಪ 1/4 ಭಾಗ ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಕುದಿಯೋವರೆಗೆ ಮಿಕ್ಸ್ ಮಾಡಬೇಕು. ಇದು ಶೀತ, ನೆಗಡಿ, ಕೆಮ್ಮು ಇದಕ್ಕೆಲ್ಲ ತುಂಬ ಒಳ್ಳೆಯದು ಈ ರಸಮ್ಮು. ಮತ್ತು ಕ್ವಿಕ್ಕಾಗಿ ಬೇಗ ಆಗುತ್ತೆ. ಇನ್ಸ್ಟೆಂಟ್ ರಸಮ್ ಅಂತ ಹೇಳ್ಬೋದು. ಒಂದು 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಮತ್ತು ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಮಾಡ್ಕೋಬಹುದು ಇದನ್ನು. ಮತ್ತು ನೆಕ್ಸ್ಟ್ ಇದು ನೋಡಿ ಚೆನ್ನಾಗಿ ಕುದ್ದಿದಾಗ ಸ್ವಲ್ಪ ಫ್ರೆಶ್ ಕೊಕೊನಟ್ ತುರಿನ ಹಾಕ್ಕೊಳ್ಳಿ, ಅದನ್ನು ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಇದ್ರ ಜೊತೆಗೆ ಅದು ಚೆನ್ನಾಗಿ ಕುದಿ ಬಂದಮೇಲೆ 10 ನಿಮಿಷ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಗೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿ ರಸಮ್. ಇದನ್ನು ಅನ್ನ ಜೊತೆಗೆ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರಸಮ್ಮು ತುಂಬಾ ಹೆಲ್ದಿಯಾಗಿರುತ್ತೆ. ಮೆಣಸು ಜೀರಿಗೆ ಇರೋದ್ರಿಂದ ಈ ಕೋಲ್ಡ್ ಸೀಸನ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಬೆಸ್ಟ್ ರಸಮ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ, ಬೇಗ ಆಗುತ್ತೆ. ಕ್ವಿಕ್ಕಾಗಿ ಟೇಸ್ಟಿಯಾಗಿರೋ ರಸಮ್ನ ಮಾಡ್ಕೋಬೋದು. ಲೈಕ್ ಮಾಡಿ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.